ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬಂದಾಗ ನಾವು ಮನೇಲಿದ್ದೇವೆ. ಇವತ್ತು ಫುಲ್ಲು ಎಲ್ಲಿಗೆ ಹೋಗ್ಲಿಕ್ಕಿಲ್ಲ. ಫ್ರೆಂಡೆಲ್ಲ ಅವನ ಅಜ್ಜಿ ಮನೆಗೆ ಹೋಗ್ತಿದ್ದಾನೆ. ಆದ ಕಾರಣ ನಾವಿವತ್ತು ಮನೆಯಲ್ಲೇ ಒಂದು ರೆಸಿಪಿ ಟ್ರೈ ಮಾಡುವಂತಿದ್ದೇವೆ. ಏನಂದರೆ ಮ್ಯಾಂಗೋ ಐಸ್ ಕ್ರೀಮ್. ಇದೀಗ ಮ್ಯಾಂಗೋ ಐಸ್ ಕ್ರೀಮಿಗೆ ನಾನೀಗ ಸ್ವಲ್ಪ ತಯಾರಿ ಮಾಡಿ ಇಟ್ಕೊಂಡಿದ್ದೇನೆ. ಏನಂತೇಳಿದರೆ ಮ್ಯಾಂಗೋ ಸಿಪ್ಪೆಯನ್ನು ತೆಗೆದು ಫ್ರೀಝರಲ್ಲಿ ಇಟ್ಟೇನೆ. ಅದು ತುಂಬ ಗಟ್ಟಿಯಾಗಬೇಕು, ಅದರ ಐಸ್ ಕ್ಯೂಬ್ ಇಪ್ಪಲ್ಲೇ ಆಗಬೇಕು. ಈಗ ಅಪ್ಪ ಹಾಲು ತರಲಿಕ್ಕೆ ಹೋಗಿದ್ದಾರೆ. ಮತ್ತು ಹಾಲು ಬಂದ ಮೇಲೆ ನಾವು ಅದನ್ನು ಐಸ್ ಮಾಡಬೇಕು ಹಾಲನ್ನು. ಆಮೇಲೆ ನಾವು ಈ ಮಿಕ್ಸಿ ಗ್ರೈಂಡರಿಗೆ ಮ್ಯಾಂಗೋಗಳ ಪೀಸ್ ಮಾಡಿದ್ದು ಮತ್ತು ಐಸ್ ಕ್ಯೂಬ್ ಮತ್ತು ಸಕ್ಕರೆ ಹಾಕಿ ಕ್ಲೀನಾಗಿ ಗ್ರೈಂಡ್ ಮಾಡಬೇಕು. ಆಮೇಲೆ ಒಂದು ಪಾತ್ರೆಗೆ ಅದನ್ನು ಹಾಕಿ ಪ್ಲ್ಯಾಸ್ಟಿಕಲ್ಲಿ ಕವರ್ ಮಾಡಬೇಕು, ಇಲ್ಲಾಂದರೆ ಅದು ಕ್ರಿಸ್ಟಲ್ ಟೈಪ್ ಆಗ್ತದೆ ಐಸ್. ಆದ ಕಾರಣ ಐಸ್ ಕ್ರೀಮ್ ಇದು ಸಾಫ್ಟ್ ಬರೋದಿಲ್ಲ. ಎಸ್ ಗೈಸ್, ಈಗ ನಾವು ನಮ್ಮ ತೋಟದಲ್ಲಿ ಒಂದು ರೌಂಡ್ ಹೋಗಿ ಬರುವ. ಆವಾಗ ನಮಗೆ ಸ್ವಲ್ಪ ಸಿಗ್ಬೋದು. ಅವರ ಆಚೆ ಮನೆಯವರ ತೋಟದಲ್ಲಿ ಎಲ್ಲ ಒಂದು ರೌಂಡ್ ಹೋಗಿ ಆಚೆ ಕಾಡೆಲ್ಲ ಉಂಟು, ಸ್ವಲ್ಪ ನೋಡಿ ಬರುವ ಬನ್ನಿ ಗೈಸ್. ಎಸ್, ಇದು ನಮ್ಮ ನಾಯಿ ಗೈಸ್. ಇದರ ಹೆಸರು ರಿಂಕು ಅಂತೇಳಿ. ತುಂಬ ಸ್ವಲ್ಪ ಜಾಸ್ತಿ ಪಾಪ ಇದು ನಾಯಿ. ಕಳಿ ನಮ್ಮ ನಾಯಿ. ಈಗ ನಾವು ಆಚೆ ಮನೆಗೆ ಹೋಗ್ತಿದ್ದೇವೆ, ಅಲ್ಲಿ ಮೀನೆಲ್ಲ ಉಂಟು ಗೈಸ್. ಈಗ ನನ್ನ ಒಟ್ಟಿಗೆ ಕಳಿ ನಾಯಿ ಈಗ ಅಲ್ಲಿ ಅಡ್ಡ ಬರ್ತದೆ, ಹೋಗ್ತಾ ಉಂಟು. ಅವರಿಬ್ಬರು ಮುಂದೆ ಹೋಗ್ತಾರೆ, ನಾನು ಹಿಂದೆ ವೀಡಿಯೋ ಮಾಡಿಕೊಂಡು ಹೋಗ್ತಿದ್ದೇನೆ ಗೈಸ್. ಈಗ ಫಸ್ಟ್ ನಾವು ಇಲ್ಲಿಗೆ ಮೇಲೆಲ್ಲ ಹೋಗಿ ಬರುವ. ಸ್ವಲ್ಪ ಎತ್ತರದಿಂದ ತೋರಿಸ್ಬೋದು, ತುಂಬ ಜಾಸ್ತಿ ಇದೆ. ಒಮ್ಮೆ ಅಡಿಕೆಗೆ ಅಂತೇಳಿ ಗುಂಡಿ ತೆಗ್ದದ್ದು ಇಲ್ಲಿ ಅಲ್ಲ. ಈಗ ನಾವಿನ್ನು ಇಷ್ಟೇ ದೂರ ಒಳ್ಳೆ ನಾನು ತೋರಿಸ್ತೇನೆ. ಇಲ್ಲಿಂದ ಆ ಎಂಡ್ ಮುಟ್ಟ ಅಲ್ಲಿ ಟ್ಯಾಂಕಿ ಕಾಣಿಸ್ತಾ ಉಂಟಲ್ಲ, ಆ ಸಿಮೆಂಟ್ ಟ್ಯಾಂಕಿ ಅಲ್ಲಿ ಉಂಟು ಗೈಸ್. ಈಗ ನಾವು ಇಲ್ಲಿಯಾಗಿ ಇಳಿಬೋದು, ಅವರ ಮನೆಗೆ ಹೋಗ್ಲಿಕ್ಕೆ ಆಗ್ತದೆ. ಈಗ ನಾವು ಮೀನೆಲ್ಲ ತೋರಿಸ್ತೇವೆ ಇಲ್ಲಿ. ಎಸ್ ಗೈಸ್, ಅಲ್ಲಿ ಒಂದು ನೋಡಿ ಮಾವಿನ ಹಣ್ಣು ನೋಡಿ ಆ ಶೀಟಿನಲ್ಲಿ. ಅದನ್ನೀಗ ನಾವು ತೆಗಿತೇವೆ. ಎರಡು ಉಂಟು ನಾವು ತೋರಿಸ್ತೇವೆ ಗೈಸ್. ಇಲ್ಲಿ ನೋಡಿ ಎರಡು ಮಾವಿನ ಹಣ್ಣು ಕಾಣ್ತಾ ಉಂಟಾ. ಈಗ ನಾವು ಎರಡು ಮಾವಿನ ಹಣ್ಣು ಹೇಗೆ ತೆಗಿಲಿಕ್ಕೆ ಪ್ಲ್ಯಾನ್ ಮಾಡ್ತೇವೆ. ಅಷ್ಟು ನಾವು ಕೆಳಗೆ ಮೀನೆಲ್ಲ ತೋರಿಸ್ತೇವೆ ನಿಮಗೆ. ಮೀನು, ಗಿಳಿ ಬ್ರೇಕ್ ಇಲ್ಲ ಗೈಸ್. ನಾವು ಅಲ್ಲಿ ಮೀನು ರೈಸ್ ಇದು ದೊಡ್ಡ ಶಾಪ್. ಇಲ್ಲಿ ತುಂಬ ಮೀನಿತ್ತು ಮುಂದೆ, ಆದರೆ ಈಗೆಲ್ಲ ಸ್ವಲ್ಪ ಥರ ಮೀನೆಲ್ಲ ಹೋಗಿದೆ. ಅಲ್ಲಿ ಇದೆಲ್ಲ ಟೈಪ್ ಆಫ್ ಮೀನು. ಈಗ ನಾವು ಗಿಳಿಗೂಡು ಹತ್ರ ಬಂದಿದ್ದೇವೆ ನೋಡಿ. ಇಲ್ಲಿ ಗಿಳಿ ತುಂಬ ಉಂಟು ಗಿಳಿ. ಇದೆಲ್ಲ ಈ ಥರ ಗೂಡು ಒಳಗುಂಟು. ಈಗ ಈ ಥರ ಒಂದು ಗೂಡು ಮಾಡಿದ್ದಾರೆ, ಅದರೊಳಗೆ ಉಂಟು ತುಂಬ ಮರಿಗಳು ಸಹ ಉಂಟು. ಎಸ್, ಇಲ್ಲಿ ನೋಡಿ ಎಸ್, ಟರ್ಕಿ ಕೋಳಿ ಮೊಟ್ಟೆ ಇಟ್ಟಿದೆ ನೋಡಿ ಇಲ್ಲಿ. ನಾವು ಇಲ್ಲಿ ಒಂದು ಗಪ್ಪಿ ಫಿಶ್ ಉಂಟು, ತುಂಬ ಟೈಪ್ ಗಪ್ಪಿ ಎಲ್ಲ ಉಂಟು. ಅದೇ ಕೋಳಿಯಲ್ಲಿ ಕಾಣ್ತದ ಈ ಕೋಳಿ ಅವನ ಕೈಯಲ್ಲಿ ಒಂದು ಸಣ್ಣ ಉಂಟು. ಈ ಕೋಳಿ ಕಲರೆಲ್ಲ ಕೇರಳದಿಂದ ಕಂಡುಬಂದದ್ದು. ಇದು ಕೇರಳ ಗಪ್ಪಿ, ಒಂದು ಕಲರ್ ಫಿಶ್ ಉಂಟು ಇಲ್ಲಿ. ಇಲ್ಲಿ ನೋಡಿ ತುಂಬ ಉಂಟು, ಈಗ ತುಂಬ ಉಂಟು ನೋಡಿ ಗೈಸ್. ಇಲ್ಲಿ ನೋಡಿ ಇಲ್ಲಿ ನೋಡಿ ಎಸ್ ತುಂಬ ಬಂದಿದೆ. ಈಗ ನಾವು ವಾಪಸ್ ನಮ್ಮ ಮನೆಗೆ ಹೋಗುವ. ಈಗ ನಾವು ಬಂದೇವೆ ಗೈಸ್. ಇಲ್ಲಿ ನೋಡುತ್ತಿದ್ದೆ ಈಗ ಎರಡು ಮಾವಿನ ಹಣ್ಣು ಅಂತ ತೆಗಿಲಿಕ್ಕೆ ನಾವು ಬಂದೇವೆ ಇಲ್ಲಿ ಗೈಸ್. ಇದು ಹೇಗೆ ಎತ್ತುದು ಡೌಟ್ ನನಗೆ. ಏನಾದರೂ ಕೋಳು ಮೀನಿದ್ರೆ ಸಿಗ್ತದೆ ನೋಡುವ. ಇಲ್ಲಿ ಕೆಳಗೆ ಉಂಟು. ಎಸ್, ಈಗ ನಾವು ತೆಗಿತೇವೆ ಗೈಸ್. ಹಾಂ, ಈಚೆ ತುಂಬ ಕಷ್ಟ ಆಗ್ತುಂಟು ಗೈಸ್ ಇದನ್ನು ತೆಗಿಲಿಕ್ಕೆ. ಭಾರಿ ಬೆಚ್ಚಗೆ ಒಳ್ಳೆ ಟೇಸ್ಟ್ ಇರ್ತದೆ. ಸಿಕ್ಕಿದ್ರೆ ನಿಂತ್ಕೊ ಸಿಕ್ಕಿತ್ಲೆ. ಎಸ್, ಈಗ ಫೈನಲಿ ನಮಗೆ ಎರಡು ಮಾವಿನ ಹಣ್ಣು ಸಿಕ್ಕಿದೆ.
ಅತ್ತೆ ಇದು ನಿಮಗೆ ಬೇಡನಾ? ಎಸ್, ನಾವೀಗ ಮ್ಯಾಂಗೋವನ್ನು ತಿನ್ಲಿಕ್ಕೆ ಹೋಗ್ತಿದ್ದೇವೆ. ಈಗ ಬನ್ನಿ ಹೋಗುವ ಸೀದಾ. ಹೋಗ್ತಾ ಇದ್ದಾನೆ ಮ್ಯಾಂಗೋನ ಇಟ್ಕೊಂಡು. ನಮ್ಮ ತೋಟಕ್ಕೊಮ್ಮೆ ಬೇಕಾದ್ರೆ ಹೋಗಿವರು ನೋಡಿ. ನಮ್ಮ ನಾಯೆಲ್ಲ ಬಾರಿ ಇದರಲ್ಲಿ ನೋಡ್ತಾ ಉಂಟು ನಮ್ಮನ್ನು. ಎಸ್, ಈಗ ಬಂದೇವೆ ನಮ್ಮ ಗಾಡಿ ನೋಡಿಲಿ. ನಮ್ಮ ತೋಟಕ್ಕೆ ಹೋಗಿವರು ಒಮ್ಮೆ ರೌಂಡು. ಎಸ್, ಈಗ ನಾವು ತೋಟಕ್ಕೆ ಬಂದೇವೆ. ಇಲ್ಲಿ ನೋಡಿ, ಈಗ ಇಲ್ಲೆಲ್ಲ ಆಗಿ ಹೋಗ್ಬೇಕಿತ್ತು. ಎಲ್ಲ ತೋಟ ಅನ್ನೋದು ನೋಡಿ. ಎಸ್, ನಾವೀಗ ಹೋಗ್ತಾ ಇದ್ದೇವೆ ಚೆಲ್ಲಾಗಿ. ನಮ್ಮ ನಾಯಿ ಸಹ ಹಿಂದೆಲ್ಲ ಕ್ಲೀನಾಗಿ ನಮ್ಮ ಇದು ಮಾಡ್ತಾ ಉಂಟು, ಫಾಲೋ ಮಾಡ್ತಾ ಉಂಟು. ಆಗತ್ತಿತ್ತ ಬಾ, ಬನ್ನಿ ಈಗ ಹೋಗುವ ಸೀದಾ. ಇಲ್ಲಿ ನೋಡಿ, ನಾವು ಅವತ್ತೊಂದು ರಂಬುಟನ್ ಗಿಡ ನೆಟ್ಟಿದ್ದೀವಿ ನೋಡಿ. ಇದನ್ನು ನೋಡಿ, ಇದು ತುಂಬ ದೊಡ್ಡ ಆಗಿದೆ. ಆದರೂ ಕೊಲಿ ಇಲ್ಲಿ ರಂಬುಟನ್ ಗಿಡ ಸುಮಾರು ಒಂದು 2-3 ವರ್ಷ ಬೇಕಾಗಿರ್ಬೋದು ಇದು ಹಣ್ಣು ಬರಲಿಕ್ಕೆ. ಕೊಲಿ ಇದೆ. ನಮ್ಮ ನಾಯಿ ಆಗತ್ತಿದ್ದ ನೋಡ್ತಾ ಉಂಟು ಇಲ್ಲಿ. ನಾವು ಅಲ್ಲೆಲ್ಲ ನೋಡ್ತಾ ಇದ್ದೇವೆ. ಇದು ನಮ್ಮ ಟ್ಯಾರಿಸ್ ಮೇಲೆ ಹೋಗ್ತದೆ. ಎಸ್, ಇದೀಗ ಇದು ನಮ್ಮ ಲಾಸ್ಟ್. ಇಲ್ಲಿ ಇದಿನ್ನೂ ಫುಲ್ಲು ಆಚೆಗೆ ಫಾರೆಸ್ಟ್ ಗೈಸ್. ಕಡೆ ಇಲ್ಲೆಲ್ಲ ಮೇಲೆ ನೋಡಿ ದೊಡ್ಡ ದೊಡ್ಡ ಮರಗಳು. ಎಸ್, ಇದೀಗ ನಾವು ಬಂದೇವೆ. ನೋಡಿ, ಈಗ ನಾವು ಬಂದೇವೆ ನಮ್ಮ ಟ್ಯಾಂಕ್ ಹತ್ರ. ಇಲ್ಲಿ ಫುಲ್ಲು ಇದು ಹುಲ್ಲೆಲ್ಲ ತುಂಬಿ ಹೋಗಿದೆ ನೋಡಿ. ಟ್ಯಾಂಕಲ್ಲಿ ನೀರೆಲ್ಲ ಸ್ವಲ್ಪ ಕಡಿಮೆ ಉಂಟು. ಎಸ್, ನಾವೀಗ ಕೆಳಗೆ ಹೋಗುವ. ನಾವು ಕೆಳಗೆ ಹೋದ ಮೇಲೆ ವೀಡಿಯೋಗೆ ವಾಪಸ್ ಬರುವಾಗ. ಎಸ್, ನಾವೀಗ ಕೆಳಗೆ ಬಂದೇವೆ. ಎಸ್, ನಮ್ಮ ಮಾವಿನ ಒಟ್ಟಿಗೆ ಇದನ್ನು ಕೊಯ್ದು ನೋಡ. ಇದು ಚಂದ ಉಂಟ ಹಾಳ ಅಂತ ಗೊತ್ತಿಲ್ಲ, ಆದರೂ ನೋಡ. ನಾವೀಗ ಬರ್ತೇವೆ ಕೊಯ್ದು. ನಾವು ಈಗ ಪಾತ್ರದಲ್ಲೇ ಹೋಗ್ತಿದ್ದೇವೆ. ಈ ಈಗ ನೋಡಿ ಗೈಸ್, ಇದು 2 ಮಾವಿನವನು ತುಂಬ ಚಂದ ಉಂಟು ನೋಡಿ. ಇದು ಮಾತ್ರ ಇಲ್ಲಿ ಹಾಳಾಗಿರುವ ಚಾನ್ಸಸ್ ಉಂಟು. ಇದಾದರೆ ಹಾಳೆ. ಈಗ ನಾವು ಈ ಮಾವಿನನ್ನು ತೊಳಿಲಿಕ್ಕೆ ಹೋಗ್ತೇವೆ ಗೈಸ್. ಈಗ ಭಾವ ಇದು ಕತ್ತಿಯನ್ನು ತೊಳಿತಿದ್ದಾರೆ. ನೈಫನ್ನು ತೊಗೊಳ್ಳಿದೆ ನೋಡಿ. ಅದು ಮಾವಿನ ಯಾವುದು ಉಂಟು ಅಂಗಡಿಯಿಂದ ತಂದು ಸುಟ್ಟು, ಆದರೆ ಇದು ಮಾತ್ರ ಹಾಳಾಗಿರೋ ಚಾನ್ಸಸ್ ಜಾಸ್ತಿ ಉಂಟು. ಅದನ್ನು ಕ್ಲೀನಾಗಿ ತೊಳಿಬೇಕು. ತೊಳೆದ ಮೇಲೆ ಕಟ್ ಮಾಡುವಾಗ ವಿಡಿಯೋಕ್ಕೆ ವಾಪಸ್ ಬರ್ತಾ ಇದ್ದಾನೆ ಗ್ಯಾಸ್ ಅಂತ ಹೇಳಿ. ನಾವೀಗ ಇದನ್ನು ಚಂದ ಉಂಟು ಗೊತ್ತಿಲ್ಲ, ಅದು ಈ ಡಸ್ಟ್ ಬಂತಾಯಿ ಈ ಸೈಡ್ ಹಾಲು ಬಿಸಿ ನೋಡಿ. ಚಂದ ಇಲ್ಲ ಸೈಡ್ ತುಂಬ ಚಂದ. ಯಾಸ್, ಈಗ ನೋಡಿ ನಮ್ಮ ಮ್ಯಾಂಗೋ ಪಲ್ಪ ಚೆಂದಾಗಿ ಉಂಟು ಥರ. ಎಸ್, ಈಗ ನಾವು ಇದರ ಟೇಸ್ಟ್ ನೋಡುವ. ಈ ಥರ ಇದಾಗುಂಟು. ಆಲ್ಫೋನ್ಸ ಮ್ಯಾಂಗೋನಾಗುಂಟು, ಸೂಪರ್ ಟೇಸ್ಟಿ.
ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ಐಸ್ ಕ್ರೀಮ್ ಕ್ಯಾನ್ಸಲ್ ಮಾಡಿದ್ದೇವೆ. ಈಗ ಜ್ಯೂಸ್ ಮಿಲ್ಕ್ ಶೇಕ್ ಮಾಡುವ, ಮ್ಯಾಂಗೋ ಮಿಲ್ಕ್ ಶೇಕ್ ಸ್ಮೂದಿ ಮಾಡುವ. ಹಾಗೆ ಈಗೆಲ್ಲ ರೆಡಿ ಮಾಡಿಕೊಳ್ಳಲಿಕ್ಕೆ ಎಲ್ಲ ರೆಡಿ ಮಾಡ್ತೇವೆ. ಈಗ ರೆಡಿ ಮಾಡಿ ಅದೆಲ್ಲ ಬರ್ತೇವೆ ವಾಪಸ್ ಯೂಟ್ಯೂಬಿಗೆ. ಎಸ್ ಗೈಸ್, ನಾವೀಗ 5 ಮ್ಯಾಂಗೋಗಳನ್ನು ಸಿಪ್ಪೆ ತೆಗೆದು ತಗೊಂಡಿದ್ದೇವೆ. ಈಗ ಇದನ್ನು ಓನ್ಲಿ ಪಲ್ಪ್ ಮಾತ್ರ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು. ಬೇಡ ನನಗೆ ಅಡಿಕೆ ಈಗ ಗಾಯ್ಸ್, ಈಗ ಪಲ್ಪನ್ನೆಲ್ಲ ತೆಗೆದಾಗಿದೆ. ಇನ್ನು ನಾವು ಸಕ್ಕರೆ ಹಾಕಬೇಕು. ಸಕ್ಕರೆ ಈಗ ಒಂದು ಸ್ಪೂನ್ ಹಾಕಿದೆ ಗೈಸ್. ಇನ್ನೊಂದು ಸ್ವಲ್ಪ ಅರ್ಧ ಸ್ಪೂನ್ ಹಾಕಿದರೆ ಸಾಯ್ತು. ಎಸ್, ಇನ್ನು ಹಾಲು ಹಾಕಿದರೆ ಆಯಿತು. ಒಳ್ಳೆ ಕೋಲ್ಡ್ ಚಿಲ್ಡ್ ಮಿಲ್ಕ್ ಹಾಕಿದರೆ ಒಳ್ಳೆ ಒಂದು ಇದು ಬರ್ತದೆ. ಮತ್ತು ಐಸ್ ಹಾಕಿ ಸರ್ವ್ ಮಾಡಬೇಕು. ಈಗ ಹಾಲು ತೊಗೊಂಡು ಬರ್ಲಿಕ್ಕೆ ಹೋಗ್ತಾನೆ. ಎಸ್ ಗಾಯ್ಸ್, ಈಗ ಅರ್ಧ ಲೀಟರ್ ನಂದಿನಿ ಹಾಲು ತೊಗೊಂಡಿದ್ದೇನೆ. ನಾವು ಗ್ರೀನ್ ಪ್ಯಾಕೆಟ್ ಯೂಸ್ ಮಾಡೋದು. ಈಗ ನೋಡಿ, ಅದನ್ನು ಕಟ್ ಮಾಡಿ ಈಗ ಮಾಡಿ ಗ್ಲಾಸ್. ಹಾಂ, ಈಗ ಇನ್ನೊಂದು ಸ್ವಲ್ಪ ಎಸ್. ಈಗ ಗೈಸ್ ಹಾಲೆಲ್ಲ ಈಗ ನಾವೀಗ ಇದನ್ನು ಕರೆಕ್ಟಾಗಿ ಬ್ಲೆಂಡ್ ಮಾಡಬೇಕು. ಮತ್ತು ಸ್ವಲ್ಪ ಐಸ್ ಕ್ಯೂಬ್ ಇದ್ದರೆ ಐಸ್ ಕ್ಯೂಬ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಕೋಲ್ಡ್ ಎಲ್ಲ ಕಡಿಮೆ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತದೆ. ಎಸ್ ಗೈಸ್, ಈಗ ನಾನು ಬ್ಲೆಂಡ್ ಮಾಡಿ ತರ್ತೇನೆ ಅಷ್ಟೊತ್ತಲ್ಲಿ. ಎಸ್ ಗೈಸ್, ಈಗ ನಾವು ಇದನ್ನು ಬ್ಲೆಂಡ್ ಮಾಡಿ ತರುವ. ಸ್ವಲ್ಪ ತಲೆ ಉಂಟು. ಎಸ್, ಈಗ ನಾವು ಒಮ್ಮೆ ನಾವು ಐಸ್ ಹಾಕಲಿಲ್ಲ. ಎಲ್ಲ ಮತ್ತೊಂದ್ರೆ ರುಚಿ ಟೇಸ್ಟ್ ಬರುತ್ತಿಲ್ಲ. ಎಸ್ ಗೈಸ್, ಈಗ ಇದರ ಐಸ್ ಹಾಕುವ. ಈಗ ಸಾಕು ಗೈಸ್. ಮತ್ತೆ ನಾವು ಇದು ಗ್ಲಾಸಿಗೆ ಹಾಕಿಕೊಂಡು ಅಂದರೂ ಆಗ್ತದೆ. ಆದರೆ ಈಗ ತುಂಬ ಹಾಕಿದ್ರೆ ಒಂದು ಸ್ವಲ್ಪ ಒಳ್ಳೆಯದಾಗ್ತದೆ. ಈಗ ಗ್ರೈಂಡ್ ಆಗಿದೆ ಅಂತ ನೋಡಿಕೊಳ್ಬೇಕು. ಎಸ್, ಗ್ರೈಂಡ್ ಆಗಿದೆ ಗೈಸ್. ಎಸ್ ಗಾಯ್ಸ್, ಈಗ ನಾವು ಇದನ್ನು ಓಪನ್ ಮಾಡ್ತಿದ್ದೇವೆ. ವಾವ್, ವೆರಿ ಚಂದ ಇದೆ. ಅದೆಲ್ಲ ಚೆಲ್ತದೆ, ಅದ ಕಾರಣ ನಾವು ಮಾತ್ರ ಇಟ್ಕೊಳ್ಳೋ. ಈಗ ಫಸ್ಟ್ ಈ ಲೋಟಕ್ಕೆ ಹಾಕೊಳ್ಳಿ, ಇಲ್ಲಾದರೆ ಸ್ವಲ್ಪ ಪಾಟೆ ಅಂತ ಇರ್ತಾರೆ ನೋಡಿ. ವಾವ್, ಇದೊಂದು ಸ್ವಲ್ಪ ಇದಕ್ಕೆ ಹಾಕೊಳ್ಳೋ, ಅಲ್ಲಿ ಫುಲ್ ಆಯಿತು. ಈಗ ಐಸ್ ತರ್ತಾರೆ. ಎಸ್, 3 ಐಸ್ ಎಲ್ಲ ತಂದು ಹಾಕಿದೆ ಗೈಸ್. ಸಾಕು ಐಸ್. ಈಗ 3 ಇದು ಮ್ಯಾಂಗೋ ಜಾಸ್ತಿ ಹಾಕ್ಬೋದು, ಒಂದು ರುಚಿ ಹೋಗ್ತದೆ. ಫುಲ್ ಇದೆ ಕಾರಣ ಚೆಲ್ಬೋದು ಅಂತ ಹೇಳಿದ್ರು. ಅದೇ
ಅದಕ್ಕೆ ಹಾಕಿ ಇನ್ನು ನಾವಿದಕ್ಕೆ ಏನಾದರೂ ಟಾಪಿಕ್ಸ್ ಎಲ್ಲ ಈ ಮ್ಯಾಂಗೋ ಇದ್ದರೆ ಅದನ್ನು ಕಟ್ ಮಾಡಿ ಈ ಥರ ಸ್ಲೈಸಸ್ ಪೀಸ್ ಕ್ಯೂಬ್ಸ್ ಆಗಿ ಮಾಡಿ ಹಾಕಿ ಸ್ವಲ್ಪ ಡೆಕೋರೇಟ್ ಎಲ್ಲ ಮಾಡ್ಬೋದು. ಆದರೆ ನಾವು ಮಾಡೋದಿಲ್ಲ, ಒಂದು ಟೇಸ್ಟ್ ಮಾಡೋದು. ಇದು ಮಾತ್ರ ಕಾಡು ಮಣ್ಣನ್ನು ಇದೆ ಗೈಸ್. ಇದು ನಮ್ಮ ಈಚೆ ಮಾತ್ರ, ಅಷ್ಟು ಬೇರೆ ಕಡೆ ಎಲ್ಲಿ ಸಿಗೋದಿಲ್ಲ ಕಾಡು ಮಣ್ಣನ್ನು. ಯೂಟ್ಯೂಬಲ್ಲಿ ಫಸ್ಟ್ ಕಾಡು ಮಣ್ಣನ್ನು ಇದು ಜ್ಯೂಸ್ ಮಾಡಿ ಹಾಕಿದ್ದು ಅಂತ ಹೇಳಿದರೆ ನಾನೇ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಇತ್ತು ಅಂಗಡಿಯಲ್ಲಿ. ಚೆನ್ನಾಗಿದೆ. ಬನ್ನಿ ಈಗ ನಾವೆಲ್ಲರ ಒಟ್ಟಿಗೆ ಹೇಳುವ ಟೇಸ್ಟ್ ಮಾಡಿದ್ದೆ. ನನ್ನ ವಿಡಿಯೋಗ್ರಾಫರ್ನವರು ಅಣ್ಣನವರು ಇವರೆಲ್ಲ ಟೇಸ್ಟ್ ಮಾಡುವ. ಇದು ಹಾಗಾದರೆ ನಮ್ಮ ಇದು ನನ್ನ ಅಣ್ಣ ಗೈಸ್. ಇವರು ಈಗ ವಿಡಿಯೋ ಮಾಡಿಕೊಂಡಿದ್ರು. ಈಗ ಇವರು ಟೇಸ್ಟ್ ಮಾಡಿ ಟೇಸ್ಟ್ ಹೇಗುಂಟು ಅಂತ ಹೇಳ್ತಾರೆ. ಚಂದ ಉಂಟಂತೆ ಗೈಸ್, ತುಂಬ ಒಳ್ಳೆಯ ಒಂದು ಟೇಸ್ಟ್ ಆಗ್ತದೆ. ಆದರೆ ಈಗ ನಾವು ಸ್ವಲ್ಪ ನೋಡುವ ಗೈಸ್. ತುಂಬ ಚೆನ್ನಾಗಿ ಗೈಸ್. ಹಾಗಾದರೆ ಇನ್ನು ಇದನ್ನೆಲ್ಲರೂ ಟ್ರೈ ಮಾಡಬೇಕು ಗೈಸ್, ತುಂಬ ಚೆನ್ನಾಗಿರ್ತದೆ. ಎಲ್ಲರಿಗೂ ಸರ್ವ್ ಮಾಡ್ತೇವೆ ನಾವು. ಆಮೇಲೆ ನಾವು ಬರ್ತೇವೆ ವಾಪಸ್ ವಿಡಿಯೋಕ್ಕೆ ಬರುವಾಗ. ಹಾಗೆ ಈಗ ನಾವು ನಮ್ಮ ಇವರೊಟ್ಟಿಗೆ ಕೇಳುವ ಹೇಗುಂಟು ಜ್ಯೂಸ್ ಅಂತ. ಹೇಗೆ ನಮ್ಮ ಇದು ಮ್ಯಾಂಗೋ ಮಿಲ್ಕ್ ಶೇಕ್ ಎಷ್ಟು ಚೆಂದಾಗಿದೆ ಅಂತ ಸೂಪರ್ ವೀಕ್ಷಕರಿಗೆ ಹೇಳಬೇಕು. ಸೂಪರ್ ಅಂತ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಆಯ್ತಾ ಗೈಸ್, ತುಂಬ ಚೆಂದ ಆಗ್ತದೆ. ಅದರಲ್ಲಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಒಂದು ವಿಡಿಯೋ ಯೂಟ್ಯೂಬ್ ಇದರಲ್ಲಿ ಒಂದು ಮ್ಯಾಂಗೋ ಐಸ್ ಕ್ರೀಮ್ ಮಾಡ್ತಾನೆ. ಓನ್ಲಿ 3 ಇಂಗ್ರೀಡಿಯೆಂಟ್ಸ್, ಈಸಿಯಾಗಿ ಮಾಡ್ಬೋದು, ಈಸಿಯಾಗಿ. ಆಯಿತು ಅಂದರೆ ಬೈ ಬೈ. ನೆಕ್ಸ್ಟ್ ಮತ್ತೆ ಬರ್ತಾನೆ, ಸಂಜೆಗೆ ಬರ್ತಾನೆ ಬಾಸ್ ವಿಡಿಯೋಕ್ಕೆ.